ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ದೇವಸ್ಥಾನಗಳಿಗೆ ಕೊಟ್ಟಂತದ್ದು ಮೊನ್ನೆ ಅರ್ಚಕರೆಲ್ಲ ಬಂದಿದ್ರು, ನನಗೆ ಪ್ರಾರ್ಥನೆ ಮಾಡಿದ್ರು. ಇಡೀ ಅವರ ಬದುಕಿನಲ್ಲಿ 50 ವರ್ಷದ ಅರ್ಚಕರ ಬದುಕಿನಲ್ಲಿ ಇಂಥ ಮಂತ್ರಿ ಯಾರೂ ಇಲ್ಲ ಸ್ವಾಮಿ, ನಮಗೆ ರಾಮಲಿಂಗಾರೆಡ್ಡಿ ಅವ್ರನ್ನೇ ಕೊಡಬೇಕು ಅಂತ ಕೇಳಿದ್ರು. ಅವರೇನು ಬ್ರಾಹ್ಮಣರಲ್ಲ, ಆದರೆ ಆ ರೀತಿ ಆ ಹೃದಯವನ್ನು ಇವತ್ತು ಗೆದ್ದಂತ ಮಂತ್ರಿಗಳು. ನಮ್ಮ ಸುಧಾಕರ್ ಅವರು, MC ಸುಧಾಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ಮಾಡಿದಂಥ ಸೇವೆ ಇತಿಹಾಸ ಪುಟಕ್ಕೆ ಸೇರಿದೆ. ಶಿಕ್ಷಣ ನೀತಿಗೆ ಒಂದು ಬದಲಾವಣೆಯ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಮುಂದೆ ನಮ್ಮ ಮುನಿಯಪ್ಪನವರಿದ್ದಾರೆ. 10 kg ಅಕ್ಕಿ ಅನ್ನಭಾಗ್ಯ, ಪ್ರತಿಯೊಬ್ಬ ರಾಜ್ಯದ 4.25 ಕೋಟಿ ಜನಸಂಖ್ಯೆಗೆ ಆಹಾರ ಬದ್ಧತೆ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿ ಇಡೀ ಸರ್ಕಾರಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ಸ್ಪೀಕರ್ ಅವರು ಇಡೀ ದೇಶಕ್ಕೆ ಒಂದು ಮಾದರಿ ಸ್ಪೀಕರ್ ಅಂತ ಹೇಳಿ ಅವರ ಹೆಸರನ್ನ ಪಡ್ಕೊಂಡದ್ದು ತಾವೆಲ್ಲ ಈಗ ಗಮನಿಸಿದ್ದೀವಿ. ಇವೆಲ್ಲ ನವರತ್ನಗಳು ಇವತ್ತು, ನಮ್ಮ ಸರ್ಕಾರದ ನವರತ್ನಗಳು ಇವತ್ತು. ನಾನು ಒಬ್ಬನೇ ಆಗಲಿ, ಸಿದ್ದರಾಮಯ್ಯನವರಾಗಲಿ ಇಬ್ಬರು ಅಲ್ಲ. ಮುಂದಿನ ದಿನಕ್ಕೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಕೂಡ ಇವತ್ತು ನಿಮ್ಮ ಮುಂದೆ ಬಂದು ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ನಗರ ಅಭಿವೃದ್ಧಿಯ ಅನೇಕ ಕಾರ್ಯಕ್ರಮಗಳನ್ನು ಮುನ್ನಡೆಗೆ ಇವತ್ತು ಅವರು ಕೂಡ ಸಂಕಲ್ಪವನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ, ನಮ್ಮ ಪಕ್ಷದ ಎಲ್ಲ ಶಾಸಕರು ಆಧಾರ ಸ್ತಂಭ. ಇವತ್ತು ಎಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಜೊತೆಯಲ್ಲಿ ಬಲವಿದೆ. ಮಂತ್ರಿ ಮಂಡಲದಲ್ಲಿ ಈ ಜಿಲ್ಲೆಗೆ ಸ್ಥಾನ ಕೊಡ್ಲಿಕ್ಕೆ ಆಗಿಲ್ಲ, ಅನೇಕ ಕಾರಣಕ್ಕಾಗ್ತಿದೆ. ಆದರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು, ಆ ಶಕ್ತಿಯನ್ನು ತುಂಬುವಂತ ಕೆಲಸ ಈ DK ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನನ್ನ ಕರ್ತವ್ಯ. ಇಡೀ ಕರ್ನಾಟಕದ ಹೆಸರು ವಿಶ್ವದಲ್ಲೇ ಇವತ್ತು ಬೆಳಗ್ತಾ ಇದೆ. ನಾನು ಪ್ರಧಾನಮಂತ್ರಿಗಳಿಗೆ ಹೇಳಿದೆ ಮೈಸೂರಿನಲ್ಲಿ, ವಿವೇಕಾನಂದ ಅವರು ಹೇಳ್ತಾರೆ, ಅಧಿಕಾರ ಇಲ್ಲದೆ ಹೋದಾಗ ಕಷ್ಟ ಕಾಲದಲ್ಲಿ ಬಿ ಬೋಲ್ಡ್ ಹಾರ್ಟೆಡ್, ಅಧಿಕಾರ ಬಂದಾಗ ಈ ಹೃದಯ ಶ್ರೀಮಂತಿಕೆ ಇರಬೇಕು, ಕರ್ನಾಟಕದ ಮೇಲೆ ನೀವು ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು ಅಂತ ಹೇಳಿ ಅವ್ರಿಗೆ ನಾನು ಮನವಿಯನ್ನು ಮಾಡಿದೆ. ಇಡೀ ಜನ ಹೇಳಿದ್ರು ಒಳ್ಳೆ ತೀರ್ಮಾನವನ್ನು ನೀನು ಮಾಡಿದಿ ಅಂತೇಳಿ. ಇವತ್ತು ಪ್ರಗತಿಗೆ ನಾವು ಗೌರವನ ಕೊಡ್ತಾ ಇದ್ದೇವೆ. ಜಲ ಜೀವನದ ಒಂದು, ಜೀವಕ್ಕೆ ಒಂದು ನೆಮ್ಮದಿ. ನೀರಿಲ್ಲದೆ ಬದುಕಿಲ್ಲ. ಇವತ್ತು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಏನು ನೀರಿಲ್ಲದೆ ತಾವು ಕಷ್ಟವನ್ನು ಅನುಭವಿಸಿದ್ದೀರಿ, ಅದಕ್ಕೆ ವಿವಿಧ ರೀತಿಯ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಮಾಲೂರು ಮತ್ತು ಬಂಗಾರಪೇಟೆ ಮನೆಗೂ ಕೂಡ ನಿರಂತರವಾಗಿ ಕುಡಿಯುವಂತ ನೀರಿನ KGF ಆದಿಯಾಗಿ ಈ ಜಿಲ್ಲೆಯ ಕೋಲಾರ ಸೇರ್ಕೊಂಡಂಗೆ ಮತ್ತು ಬೇರೆ ಶ್ರೀನಿವಾಸಪುರ ಇರ್ಬೋದು, ಮಾಲೂರು ಇರ್ಬೋದು, ಪಕ್ಕದ ಮುಳಬಾಗಲ್ ಇರ್ಬೋದು, ಅವ್ರಿಗೂ ಕೂಡ ನಾವು ಅನ್ಯಾಯ ಮಾಡಲಿಕ್ಕೆ ತಯಾರಿಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದ ಈ ಶಾಸಕರ ಜವಾಬ್ದಾರಿಯನ್ನು ಸೇರಿಕೊಂಡು ಒಟ್ಟು ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತೇವೆ. ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಮತ್ತೊಂದು, ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬರಲಿದೆ. ಇವತ್ತು ಪ್ರತಿ ಜಿಲ್ಲಾ ಮಂತ್ರಿಗಳು ಕೂಡ ಪ್ರತಿ ಕ್ಷೇತ್ರಕ್ಕೆ ಹೋಗಿ, ಮುಂದಿನ ದಿನದಲ್ಲಿ ಪ್ರತಿ ಹೋಬಳಿಗೆ ಹೋಗಿ 15 ದಿನಕ್ಕೊಮ್ಮೆ ಜನರ ಅಹವಾಲನ್ನು ಸ್ವೀಕಾರ ಮಾಡಂತ ಒಂದು ಸರ್ಕಾರದ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಶಾಸಕರು ಕೂಡ ಕಂಪಲ್ಸರಿ ಆಗಿ ಈ ಒಂದು ಪ್ರತಿಯೊಂದು ಪಂಚಾಯತಿಗೂ ಕೂಡ ಹೋಗಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಜನರ ಸಮಸ್ಯೆಯನ್ನು ಆಲಿಸಬೇಕು. ಇದಕ್ಕೊಂದು ಪ್ರಜಾಸೇವೆ ಇಲಾಖೆ ಅಂತೇಳಿ ಹೊಸ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ
ನಿಮ್ಮ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದ್ದೇವೆ, ನಂಬಿಕೆ ಇಟ್ಟಿದ್ದೇವೆ, ಅದಕ್ಕೆಲ್ಲ ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನನ್ನ ಮಿತ್ರ ಮತ್ತು ನನ್ನ ಸೋದರ ಸಮಾನಾದಂಥ ನಮ್ಮ ನಂಜೇಗೌಡರು ಅವರ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು, ಮತದಾರರು ನಿಮ್ಮ ಕೈಯನ್ನು ಬಲಪಡಿಸುವಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಅವರು ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ಅಧಿಕಾರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಮುಂದೆ 10-15 ದಿನಗಳ ಕಾಲ ವಿಧಾನಸೌಧ ಇರ್ತದೆ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೂಡ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಕೋಲಾರದ APMC ಬಗ್ಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ 60 ಎಕರೆ ಮಂಜೂರು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇದೆ. ಎತ್ತಿನೊಳ ಯೋಜನೆ ಏನಿದೆಯಲ್ಲ, ನಮ್ಮ ಮುನಿಯಪ್ಪನವರು ಆದಿಯಾಗಿ ನಮ್ಮೆಲ್ಲ ಶಾಸಕರು ಕಂಕಣಬದ್ಧವಾಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ನಾನು ಕೂಡ ಅದಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದೇನೆ. ರಾಮಲಿಂಗಾರೆಡ್ಡಿ ಅವರು ನಾನು ಇಬ್ರು ಕೂಡ ನಾವು ಮಾತಾಡ್ಕೊಂಡಿದ್ದೇವೆ. ನೀರನ್ನ ಹರಿಸಬೇಕಾದ್ದು, ತುಂಬಿಸ್ಬೇಕಾದ್ದು, ಬರೀ 30 ದಿನದಲ್ಲಿ ನೀರನ್ನ ಕೆರೆಗಳನ್ನು ತುಂಬಿಸುವಂತ ಏನು ಈ ಕಾರ್ಯಕ್ರಮ ಇದೆಯಲ್ಲ, ಅದು ಕೂಡ ಇದನ್ನ ಮುಂದುವರಿತದೆ. ಚಿಂತೆ ಮಾಡೋದು ಬೇಡ. ನಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಆ ನಂಬಿಕೆಯನ್ನು ಹಸು ಮಾಡೋದಿಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ. ಚಿಂತೆ ಮಾಡೋದು ಬೇಡ. ವಿರೋಧ ಪಾರ್ಟಿಯವರು ಇಲ್ಲಿ ಏನು ಬೇಕಾದ್ರೂ ಆಸೆ ಪಟ್ಕೊಳ್ಳಿ, ಅದು ತಪ್ಪೇನೇ ಇಲ್ಲ. ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೂ ನಿಮಗೂ ಇರುವಂಥ ಸಂಬಂಧ ಭಕ್ತನಿಗೂ ಭಗವಂತನಿಗೂ ಇರುವಂಥ ಸಂಬಂಧ. ಇಂಥ ಒಂದು ದೇವಾಲಯ ಸ್ವರೂಪದಲ್ಲಿ ಕೂತ್ಕೊಂಡು ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಹೇಳಿ, ಸದಾ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡೋಣ, ಈ ಜಿಲ್ಲೆ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಇನ್ನು ಅನೇಕ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಈ ಜಿಲ್ಲೆಯವರು, ಅನಿಲ್ ಕುಮಾರ್, ಶ್ರೀನಿವಾಸ್ ಆದಿಯಾಗಿ ಅವರೆಲ್ಲರೂ ಕೂಡ ಇದ್ದಾರೆ. ನಮ್ಮ ಮಂಜು ಕೋಲಾರ ಶಾಸಕರು ಆದಿಯಾಗಿ, ಮುಳಬಾಗಿಲು ಶಾಸಕರು ಆದಿಯಾಗಿ ಎಲ್ಲರೂ ಕೂಡ, ಶ್ರೀನಿವಾಸಪುರ ಶಾಸಕರೆಲ್ಲರೂ ಕೂಡ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತೇವೆ ಅನ್ನೋ ಮಾತನ್ನು ಹೇಳಿ ತಮ್ಮ ಆಶೀರ್ವಾದ ಇರಲಿ. ಮುನಿಯಪ್ಪನವರು ನಿಮ್ಮಿಂದ ದೂರ ಹೋಗಿಲ್ಲ. ಯಾವಾಗಲೂ ಕೂಡ ಕೋಲಾರ ಜನತೆಯ ಬದುಕಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮಗೆ 7 ಬಾರಿ ನಿಮ್ಮನ್ನು ಪ್ರತಿನಿಧಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ, ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಒಟ್ಟಿಗೆ ನಿಮ್ಮ ಸೇವೆಯನ್ನು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ನಂಜೇಗೌಡರಿಗೆ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ.